ವೆಲ್ಕಮ್ ಬ್ಯಾಕ್ ಟು ಸ್ಯಾಂಡ್ಪಾಯಿಂಟ್ ಇನ್ಸ್ಟಿಟ್ಯೂಟ್ ಬೆಳಗಾವಿ. ದಿಸ್ ಇಸ್ ಪ್ರಿಯಾಂಕಾ. ಸೊ ನಿಮ್ಗೆ ಗೊತ್ತಿರೋಂಗೆ ನಾನಂತೂ ಫ್ರೀಕ್ವೆಂಟಾಗಿ ವೀಡಿಯೋ ಮಾಡೋದಿಲ್ಲ. ಏನಾರ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡೋದಿತ್ತಂದ್ರೆ ಅಷ್ಟೇ ನಾನು ವೀಡಿಯೋ ಮಾಡ್ತೇನೋ. ಲೈಕ್ ಯಾವುದಾರೆ ನೋಟಿಫಿಕೇಷನ್ ಬಂದಿತ್ತಂದ್ರೆ ಬರೋದಿತ್ತಂದ್ರೆ ಆ್ಯಸ್ ವೆಲ್ ಆ್ಯಸ್ ಈಗ ನಮ್ಮ ಕೋರ್ಸ್ ಜಾಯ್ನ್ ಆಗೋಕ್ಕೆ ಏನು ಸ್ಟೂಡೆಂಟ್ಸ್ ಕಮ್ಯುನಿಕೇಟ್ ಮಾಡ್ತಾರಲ್ಲ ನನ್ನ ಜೊತೆ. ಸೊ ಆವಾಗ ವಾಟ್ ಐ ಫೀಲ್ ಲೈಕ್ ಓಕೆ ಇಫ್ ಐ ಶೇರ್ ದಿಸ್ ವಿತ್ ದ ಅದರ್ ಸ್ಟೂಡೆಂಟ್ಸ್ ಆರ್ ಆಲ್ ದ ಸಿವಿಲ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಆಸ್ಪಿರೆಂಟ್ಸ್ ದೆನ್ ದಿಸ್ ವಿಲ್ ಬಿ ಯೂಸ್ಫುಲ್ ಅನ್ನೋಂಗೆ ಏನಿರುತ್ತಲ್ಲ ಅವಾಗ ನಾನು ಒಂದು ಪರ್ಟಿಕ್ಯುಲರ್ ವೀಡಿಯೋ ಮಾಡ್ತೇನೆ. ಸೊ ಹೀಗಾಗಿ ಈ ವಿಡಿಯೋ ಒಳಗೆ ಒಂದು ಸೇಡ್ ಟಾಪಿಕ್ ಅತ್ತಿಲ್ಲ, ನಾನು ಒಂದತ್ರ ಬಗ್ಗೆನೇ ಮಾತಾಡೋದತ್ತ. ಸೊ ಡಿಫ್ರೆಂಟ್ ಇನ್ಫಾರ್ಮೇಷನ್ಸ್ ಕೊಡಕತ್ತೆ ನಾನು. ಸೊ ಅದ್ರದ್ದೆಲ್ಲ ಇನ್ಫಾರ್ಮೇಷನ್ ತಿಳ್ಕೊರಿ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಕ್ವಶನ್ ಕೇಳಿರ್ತಾರೆ. ಸೊ ಅದನ್ನು ಕಂಪೈಲ್ ಮಾಡಿ ಒಂದು ನಾನು ವೀಡಿಯೋ ಮಾಡಿದ್ದೆ ಅಂದ್ರೆ ನಿಮಗೆ ಅದು ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಆ್ಯಂಡ್ ಆಲ್ಸೋ ನಾವು ಒಂದೊಂದು ಡಿಫ್ರೆಂಟ್ ಪ್ಲ್ಯಾನ್ಸ್ ತೊಗೊಂಡು ಬಂದೆವು ನಮ್ದು ಇನ್ಸ್ಟಿಟ್ಯೂಟದ್ದು. ಸೊ ಅದ್ರ ಬಗ್ಗೆನೂ ನಾನು ಡಿಸ್ಕಷನ್ ಮಾಡ್ತೇನೆ. ಸೊ ಫಸ್ಟ್ ನಾನು ಏನು ತೊಗೊಳ್ತೀನಂದರೆ ಈಗ ಅಪ್ಕಮಿಂಗ್ BWSSB AE ಎಕ್ಸಾಮ್ ಡೇಟ್ಸ್. ಸೊ ಇದು ಜುಲೈ 4th 5th ಐತಿ. ಸೊ ವಿದಿನ್ 10 days ಇದು ಎಕ್ಸಾಮ್ಸ್ ಐತಿ. ಸೊ ನೀವೆಲ್ಲರೂ ಲೈಕ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಏನು ಅಂತ ಕೇಳಾಕತ್ತೀರಿ. ಸೊ ಯೂಶ್ವಲಿ ಇದೇನು ಕ್ವಶನ್ ಐತಲ್ಲ ಎವ್ರಿ ಎಕ್ಸಾಮ್ಗೆ ಫ್ಯೂ ಡೇಸ್ ಆಗೋ ಕೇಳ್ತಾರೋ. ಆವಾಗ ನಂದೇನು ಸ್ಟ್ರಾಟಜಿ ಇರತ್ತಲ್ಲ ಇಟ್ ರಿಮೇನ್ಸ್ ಆಲ್ಮೋಸ್ಟ್ ಸೇಮ್, ಜಸ್ಟ್ ಒಂದು ಸಬ್ಜೆಕ್ಟ್ಸ್ ಚೇಂಜ್ ಆಗ್ಬೋದು. ಸೊ ಯಾವಾಗಾದ್ರೂ ಲಾಸ್ಟ್ 10 days ಆ ಥರ ಇರತ್ತಲ್ಲ. ಸೊ ಯಾವ್ದು ಹೈ ವೇಟೇಜ್ ಸಬ್ಜೆಕ್ಟ್ ಇರುತ್ತೆ ಅದಕ್ಕೆ ಫೋಕಸ್ ಮಾಡಿರಿ. ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿರಿ. ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ರಿವಿಷನ್ ಮಾಡಿರಿ. ಓಕೆ. ಸೊ ಇದು AE ಎಕ್ಸಾಮ್ ಇರೋದಿಂತ ನಿಮಗೆ ಮೋಸ್ಟ್ಲಿ ಕ್ಯಾಲ್ಕುಲೇಟರ್ ಅಲಾವ್ ಇರೋದಿಲ್ಲ. ಹೀಗಾಗಿ ಅಷ್ಟೊಂದು ಲೆಂದಿ ನ್ಯೂಮರಿಕಲ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಡ್ರಿ. ಸೊ ಇದು ನಿಮಗೆ BWSSB AE ಎಕ್ಸಾಮ್ ಬಗ್ಗೆ ಹೇಳಿದ್ದೆ ನಾನು. ಸೆಕೆಂಡ್, ಸೊ ಟೌನ್ ಪ್ಲ್ಯಾನಿಂಗ್ ಬಗ್ಗೆ ಭಾಳ ಜನ ಕೇಳಾಕತ್ತೀರಿ ನೀವು. ಮ್ಯಾಮ್ ಅದನ್ನ ಪ್ರಪೋಸಲ್ ಕಳಿಸ್ಯಾರು, ಸಿಲೆಬಸ್ ಏನಿರತ್ತಿ, ನೀವು ಕೋರ್ಸ್ ಪ್ರೊವೈಡ್ ಮಾಡ್ತೀರನ್ನತ್ತೆ ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೇಳ್ತೀರಿ. ಸೊ ಲಾಸ್ಟ್ ಟೈಮು ಟೌನ್ ಪ್ಲ್ಯಾನಿಂಗ್ ಎಕ್ಸಾಮ್ ಆದಾಗ ಅದರೊಳಗೆ ಹಾಫ್ ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್ ಇತ್ತು, ಹಾಫ್ ಆರ್ಕಿಟೆಕ್ಚರ್ ಸಿಲೆಬಸ್ ಇತ್ತು. ಸೊ ಅದಕ್ಕಿಂತ ಮುಂಚೆ ಆದಾಗ ಮತ್ತೆ ಸಿಲೆಬಸ್ ಡಿಫ್ರೆಂಟ್ ಇತ್ತು. ಸೊ ಅದರ ಸಂಬಂಧ ಈಗ ಮ್ಯಾಮ್ ನನಗೆ ಟೌನ್ ಪ್ಲ್ಯಾನಿಂಗ್ ಕೋರ್ಸ್ ಬೇಕ್ರಿ ಅಂತ ಕೇಳ್ತೀರಿ ನೀವು. ಸೊ ನೋಟಿಫಿಕೇಷನ್ ಆಗೋವರೆಗೂ ಸಿಲೆಬಸ್ ನೋಡೋವರೆಗೂ ನಾವು ಆ ಥರ ಯಾವುದೂ ಕೋರ್ಸ್ ಕೊಡೋದಿಲ್ಲ. ಇದನ್ನು ನೆನಪಿಟ್ಕೋರಿ. ಈಗ ನೀವು ನಮ್ಮದು ವೆಬ್ಸೈಟ್ ಚೆಕ್ ಮಾಡಿದಾರೆ ಅಂದ್ರೆ ಅದರೊಳಗೆ ನಿಮ್ಗೆ BWSSB AEದು ಕೋರ್ಸ್ ಸಿಗ್ತೈತಿ, WRD AEEದು ಕೋರ್ಸ್ ಸಿಗ್ತೈತಿ, PWD AEEದು ಕೋರ್ಸ್ ಸಿಗ್ತೈತಿ. ಯಾಕಂದ್ರೆ ಅದ್ರ ಸಿಲೆಬಸ್ಸು ಎಲ್ಲರಿಗೂ ಗೊತ್ತೈತಿ. ಸೊ ಈಗ ಹಂಗಂದ್ರೆ ಮೇಡಮ್ ನೀವು ಟೌನ್ ಪ್ಲ್ಯಾನಿಂಗ್ ಸಿಲೆಬಸ್ ಇಲ್ಲ, ನಾವು ಪ್ರಿಪೇರ್ ಆಗಬೇಕು, ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಕೇಳಿದ್ರಂದ್ರೆ ನಮ್ಮದು ಕೋರ್ಸ್ ಒಳಗೆ ಒಂದು ಪ್ಲಸ್ ಕೋರ್ಸ್ ಅದು ಐತಿ ಡಿಫ್ರೆಂಟ್ ಕೋರ್ಸಸ್ ಒಳಗೆ. ಸೊ ಅಲ್ಲಿ ನಾವು ಬರ್ದೀವಿ ಲೈಕ್ ಇಟ್ ಈಸ್ ಇಲ್ಲಿ ಚೆಕ್ ಮಾಡಿರಿ ಬೇಕಂದ್ರೆ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಆಲ್ AE ಆ್ಯಂಡ್ AEE ಎಕ್ಸಾಮ್ಸ್ ಅಂತಂದು. ಸೊ ಮೋಸ್ಟ್ ಆಫ್ ದ ಎಕ್ಸಾಮ್ಸ್ ಇದೇನು ಸ್ಟ್ಯಾಂಡರ್ಡ್ KPSC ಸಿಲೆಬಸ್ ಐತಲ್ಲ, ಲೈಕ್ ಇದ್ರೊಳಗೆ 22 ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅದಾವು. ದಿಸ್ ಇನ್ಕ್ಲೂಡ್ಸ್ AE, ದಟ್ ಈಸ್ KPSC ಸಿಲೆಬಸ್, KA ಸಿಲೆಬಸ್ ಆ್ಯಸ್ ವೆಲ್ ಆಸ್ VTU ಸಿಲೆಬಸ್. ಸೊ ಇದನ್ನು ನೀವು ಪ್ರಿಪೇರ್ ಆದ್ರೆ ಮೋಸ್ಟ್ ಆಫ್ ದ ಎಕ್ಸಾಮ್ಸ್ಗೆ ಇದೇ ಸಿಲೆಬಸ್ ಇರತ್ತೆ. ಏನೋ ಒಂದು ಮೈನರ್ ಚೇಂಜಸ್ ಮಾಡಿದ್ರು ನೀವು ಅದು ಮೈನರ್ ಚೇಂಜಸ್ ಓದಾಕೆ ನಿಮಗೆ ಟೈಮ್ ಇರತ್ತೆ ಅವಾಗ. ಸೊ ಅದ್ರ ಸಂಬಂಧ ನೀವು ನನಗೆ ಕಾಲ್ ಮಾಡಿ ಮ್ಯಾಮ್ ಟೌನ್ ಪ್ಲ್ಯಾನಿಂಗ್ ಕೋರ್ಸ್ ಕೊಡ್ರಿ, ಲಾಸ್ಟ್ ಸಿಲೆಬಸ್ ಅದನ್ನು ಕೊಡ್ರಿ, ತಪ್ಪಾಗ್ತೈತೆ ಅದು. ಯಾಕಂದ್ರೆ ಸಿಲೆಬಸ್ ಚೇಂಜ್ ಆತಂದ್ರೆ ನೀವು ನಾಳೆ ನನಗೆ ಕೇಳ್ತೀರಿ ಮೇಡಮ್ ನೀವು ಟೌನ್ ಪ್ಲ್ಯಾನಿಂಗ್ ಅಂತ ಹೇಳಿದರೆ ನಾನು ಕೋರ್ಸ್ ಜಾಯ್ನ್ ಆದ್ನಿ ಬಟ್ ಈಗ ಸಿಲೆಬಸ್ ಬೇರೆ ಅದೈತಿ ಅಂತಂದು. ಸೊ ಐ ಡೋಂಟ್ ವಾಂಟ್ ಎನಿ ಕನ್ಫ್ಯೂಷನ್ಸ್ ಟು ಹ್ಯಾಪನ್. ಸೊ ಅದ್ರ ಸಂಬಂಧ ಒಂದು ಅಸಂಪ್ಷನ್ಸ್ದಿಂತ ಒಂದು ಕೋರ್ಸ್ ಕೊಡೋದು ತಪ್ಪಾಗ್ತೈತಿ. ಸೊ ನಿಮಗೆ ಇಂಟ್ರೆಸ್ಟೆಡ್ ಇತ್ತಂದ್ರೆ ಇದೇನು ಪ್ಲಸ್ ಕೋರ್ಸ್ ಬಗ್ಗೆ ಮಾತಾಡಿದ್ಲ ಅದನ್ನು ಜಾಯ್ನ್ ಆಗ್ರಿ. ಇದು ನಿಮಗೆ ಟೌನ್ ಪ್ಲ್ಯಾನಿಂಗ್ ಅಷ್ಟಲ್ಲ ಆಲ್ ಅಪ್ಕಮಿಂಗ್ ಎಕ್ಸಾಮ್ಸಿಗೆ ಹೆಲ್ಪ್ ಆಗ್ತೈತಿ. ಸೊ ಇದು ಟೌನ್ ಪ್ಲ್ಯಾನಿಂಗ್ ಬಗ್ಗೆ ಅಪ್ಡೇಟ್ ಕೊಟ್ನಿ. ಸೊ ಡೋಂಟ್ ಕೀಪ್ ಆಸ್ಕಿಂಗ್ ಮಿ ಮ್ಯಾಮ್ ಪ್ರೊವೈಡ್ ದ ಕೋಚಿಂಗ್ ಫಾರ್ ಟೌನ್ ಪ್ಲ್ಯಾನಿಂಗ್ ಆರ್ ಪ್ರೊವೈಡ್ ದ ಸಿಲೆಬಸ್. ಸೊ ಅವ್ರು KPSCದವ್ರು ಯಾರು ಎಕ್ಸಾಮ್ ಕಂಡಕ್ಟ್ ಮಾಡ್ತಿರ್ತಾರಲ್ಲ ಅವ್ರ ಸಿಲೆಬಸ್ ಕೊಡಬೇಕು. ಆಮೇಲೆ ನೀವು ನನಗೆ ಅದನ್ನೂ ಹೇಳ್ತೀರಿ ಇಲ್ಲ ಮೇಡಮ್ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರತ್ತೆ, ನಿಮಗೆ ಕಾಂಟ್ಯಾಕ್ಟ್ ಇರತ್ತೆ. ನನಗೆ ಏನೂ ಕಾಂಟ್ಯಾಕ್ಟ್ಸ್ ಇಲ್ಲ, ಏನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರೋದಿಲ್ಲ. ನಾನು ನಿಮ್ಗತೆ KPSC ಆರ್ KEA ವೆಬ್ಸೈಟ್ ಚೆಕ್ ಮಾಡಿದ ನಾನು ಇನ್ಫಾರ್ಮೇಷನ್ ಕೊಡೋದು. ನಾನು ಯಾರಿಗೂ ಅವ್ರಿಗೆ ಕೇಳಿ ಇವ್ರಿಗೆ ಕೇಳಿ ನಾನು ಯಾವಾಗೂ ಇನ್ಫಾರ್ಮೇಷನ್ ಕೊಡೋದಿಲ್ಲ. ನೀವು ನಂದು ಚಾನಲು ಅಥವಾ ನಂದು ವೀಡಿಯೋಸ್ ನೀವು ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ. ಓಕೆ. ಸೊ ಇದು ಟೌನ್ ಪ್ಲ್ಯಾನಿಂಗ್ ಬಗ್ಗೆ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತೀರಂದ್ರೆ ನೀವು ಗೌರ್ಮೆಂಟ್ ಟೀಚಿಂಗ್ ಫ್ಯಾಕಲ್ಟಿ ಬಗ್ಗೆ ನೋಟಿಫಿಕೇಷನ್ ಬರೋದೈತಿ. ಸೊ ಮ್ಯಾಮ್ ಅದಕ್ಕೆ ಎಲಿಜಿಬಿಲಿಟಿ ಏನಿರತ್ತೆ ರೀ, BE ಇರತ್ತೋ MTech ಇರತ್ತೋ ಅಂತಂದು. ಸೊ ಒಂದು ಆಬ್ವಿಯಸ್ ಆನ್ಸರ್ ಏನಂದ್ರೆ ಇದ್ರೊಳಗೆ ನಾವು ಅವ್ರು ಏನಾದರೂ ಲೈಕ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಟೀಚಿಂಗ್ ಫ್ಯಾಕಲ್ಟಿನ ಕಾಲ್ ಮಾಡಿದ್ರೆ 99.9% ಇದು ಇಂಜಿನಿಯರಿಂಗ್ ಲೈಕ್ BE ವಿಲ್ ಬಿ ದ ಎಲಿಜಿಬಿಲಿಟಿ. ಅದೇ ಏನಾರು ಅವರು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜದು ಫ್ಯಾಕಲ್ಟಿಯಾಗಿ ಕಾಲ್ ಮಾಡಿದ್ರು ಅಂದ್ರೆ MTech ವಿಲ್ ಬಿ ದ ಎಲಿಜಿಬಿಲಿಟಿ. ಸೊ ಇದು ನಾನು ಈಗ ಇನ್ಫಾರ್ಮೇಷನ್ ಕೊಡಕತ್ತೇನೆ. ಸೊ ಬೈ ಚಾನ್ಸ್ ಅವರು ಚೇಂಜು ಮಾಡ್ಬೋದು. ಈವನ್ ಪಾಲಿಟೆಕ್ನಿಕ್ಗೂ MTech ಮ್ಯಾಂಡೇಟ್ರಿ ಮಾಡ್ಬೋದು. ಸೊ ಅದಕ್ಕೆ ಹೇಳಾಕ್ತೀನಿ ನೋಟಿಫಿಕೇಷನ್ ಬರುವವರೆಗೂ ನಮ್ಗೆ ಗೊತ್ತಾಗೋದಿಲ್ಲ.
ಸೊ ಎನಿ ಅಪ್ಡೇಟ್ ಇತ್ತಂದ್ರೆ ನಾನು ಈ ಚಾನಲ್ ಒಳಗೆ ನಾನು ಅಪ್ಡೇಟ್ ಮಾಡ್ತೇನೆ ಸ್ಯಾನ್ ಪಾಯಿಂಟ್ ಆನ್ ಸ್ಟ್ರೀಮ್ ಒಳಗೆ, ಆ್ಯಸ್ ವೆಲ್ ಆ್ಯಸ್ ನಾನು ಸ್ಟೇಟಸ್ನ ಇಡ್ತೇನೆ. ಸೊ ಸೇವ್ ಮೈ ನಂಬರ್ 9916085858. ಸೊ ಇಲ್ಲೇನೂ ನಿಮಗೆ ಇನ್ಫಾರ್ಮೇಷನ್ ಕ್ವಿಕ್ಕಾಗಿ ಸಿಗ್ತೈತಿ, ಆ್ಯಸ್ ವೆಲ್ ಆಸ್ ಜಾಯಿನ್ ಅವರ್ ಟೆಲಿಗ್ರಾಮ್ ಚಾನಲ್ ಸ್ಯಾನ್ ಪಾಯಿಂಟ್ ಅಫಿಷಿಯಲ್ ಅಂತ. ಸೊ ಈ 3 ಸೋರ್ಸ್ದಿಂತ ಯು ವಿಲ್ ಗೆಟ್ ದ ಇನ್ಫಾರ್ಮೇಷನ್ ವೆರಿ ಈಸಿಲಿ. ಓಕೆನಾ? ನನಗೆ ಎನಿಥಿಂಗ್ ಹೊಸದು ಗೊತ್ತಾದ್ರೆ ಐ ವಿಲ್ ಬಿ ಅಪ್ಡೇಟಿಂಗ್ ದ್ಯಾಟ್. ಓಕೆನಾ? ಸೊ ಇದು ಲೈಕ್ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟನೆ ನಾನು. ಇನ್ನು ನಾವು ನಮ್ಮದು ಇನ್ಸ್ಟಿಟ್ಯೂಟ್ ಒಳಗೆ, ಸ್ಯಾನ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಒಳಗೆ, ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ 7.5 year old now, and it is like renowned institute in Karnataka. So you have seen our results as well. So we produced first rank in almost all the exams. So previous exams conduct ಆಗಿತ್ತಂದ್ರೆ ಕಂಡಕ್ಟ್ ಆಗ್ಯಾವಲ್ಲ, ಅದನ್ನು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ನಾನು ವೀಡಿಯೋಸು ಮಾಡೇನಿ ಅದ್ರ ಬಗ್ಗೆ. ಸೊ ನಮ್ಮ ಸಿಲೆಕ್ಷನ್ಸ್ ಏನು ಅಂತ ತಂದ. ಸೊ ಈಗ ಒಂದು 2 ಇಂಪಾರ್ಟೆಂಟ್ ಅಪ್ಡೇಟ್ ಇದ್ರೊಳಗೆ ಅದಾವ. ನಾವು ಚೇಂಜಸ್ ತೊಗೊಂಡು ಬಂದೆವು. ದ ಫಸ್ಟ್ ಚೇಂಜ್ ಇಸ್ ದ ಫಸ್ಟ್ ಟೈಮ್ ವಾಟ್ ವಿ ಆರ್ ಡೂಯಿಂಗ್. ಸೊ ವಿ ಆರ್ ಶೇರಿಂಗ್ ದ ಸ್ಯಾನ್ ಪಾಯಿಂಟ್ ಕೋರ್ಸ್ ಫೀಡ್ಬ್ಯಾಕ್ ಫಾರ್ಮ್. ಸೊ ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡೇವು ನಾವು ನಮ್ಮದು ಕೋರ್ಸದ ಫೀಡ್ಬ್ಯಾಕ್ ಬಗ್ಗೆ. ಸೊ ನೀವು ಯಾವ್ದು ಕೋರ್ಸ್ ಜಾಯ್ನ್ ಆಗ್ಯರಿ, ಯಾವಾಗ ಆಗ್ಯರಿ, ಸೊ ನಿಮ್ಗೆ ವಿಡಿಯೋ ಲೆಕ್ಚರ್ಸ್ ಹೆಂಗೆ ಹೆಲ್ಪ್ ಆಗ್ಯಾವ, ನಿಮಗೆ ನೋಟ್ಸ್ ಹೆಂಗೆ ಹೆಲ್ಪ್ ಆಗ್ಯಾವ, ಟೆಸ್ಟ್ ಸೀರೀಸ್ ಹೆಂಗೆ ಹೆಲ್ಪ್ ಆಗ್ಯಾವ, ನಾವು ನ್ಯೂಮರಿಕಲ್ಸ್ ಎಷ್ಟು ಸಾಲ್ವ್ ಮಾಡೀವ ಅದೆಷ್ಟು ನಿಮಗೆ ಹೆಲ್ಪ್ ಆಗೈತಿ, ದೆನ್ ನಾವು ಥೇರಿ ಟೀಚ್ ಮಾಡಿದ ಬೇಸಿಕ್ಸ್ ಇಂತ್ರ ಅದು ಹೆಂಗೆ ನಿಮಗೆ ಹೆಲ್ಪ್ ಆಗೈತಿ, ಆಮೇಲೆ ನಂದೇನು ಮೆಂಟರ್ಶಿಪ್ಪು ಗೈಡೆನ್ಸು ಅದು ಹೆಂಗೆ ಹೆಲ್ಪ್ ಆಗೈತಿ. ಸೊ ನಮ್ಮದು ಕೋರ್ಸ್ ಪೋರ್ಟಲ್ ಏನೈತಲ್ಲ, ಸೊ ಅದು ನಿಮಗೆ ಯಾವ ಟೈಪ್ ಹ್ಯಾಂಡಿ ಆಗೈತಿ. ಸೊ ವೆರಿ ಬೇಸಿಕ್ ಕ್ವಶನ್ಸ್ ಕೇಳಿವು ನಮ್ಮದು ಕೋರ್ಸಸ್ ಬಗ್ಗೆ. ಸೊ ಐ ವಾಂಟ್ ಯು ಟು ಟೇಕ್ ಟೈಮ್. ಓಕೆ, ಯಾಕಂದ್ರೆ ವಿತ್ ದಿಸ್ ಫೀಡ್ಬ್ಯಾಕ್ ಐ ವಾಂಟ್ ಟು ಇಂಪ್ರೂವ್ ಅವರ್ ಕೋರ್ಸಸ್. ಸೊ ದ್ಯಾಟ್ ಈಸ್ ದ ರೀಸನ್ ವಿ ವಾಂಟ್ ಫೀಡ್ಬ್ಯಾಕ್. ಸೊ ಯಾವಾಗಾದ್ರೂ ಈಗ ನಾನು ಒಂದು ಏನೋ ಟೀಚಿಂಗ್ ಮಾಡ್ತಿರ್ತಾನೆ, ಸೊ ನನಗದು ಕರೆಕ್ಟ್ ಅನಿಸ್ತೈತಿ, ಬಟ್ ನೀವು ಅದರಲ್ಲೇ ಇಲ್ಲರಿ ಮೇಡಮ್ ಈ ಥರ ಮಾಡಿರಿ, ಇದರಲ್ಲೇ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಅಂದ್ರೆ ವಿ ಆರ್ ಮೋರ್ ದೆನ್ ಹ್ಯಾಪಿ ಟು ಇನ್ಕಲ್ಕೇಟ್ ಸಚ್ ಚೇಂಜಸ್ ಇನ್ ಅವರ್ ಕೋರ್ಸ್. ಓಕೆ, ಸೊ ನಾನು ಜಸ್ಟ್ ಒಂದು ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಂತಂದೆ ನಿನ್ನೆ ನಂದು ವಾಟ್ಸಪ್ ಸ್ಟೇಟಸ್ ಹಾಕಿದ್ನಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೂ ಶೇರ್ ಮಾಡಿದ್ನಿ. ಸ್ವಲ್ಪ ಜನ ಆಲ್ರೆಡಿ ಗೂಗಲ್ ಫಾರ್ಮ್ ಫಿಲ್ ಮಾಡ್ಯಾರ. ಆಮೇಲೆ ದ ಫೀಡ್ಬ್ಯಾಕ್ ಅದು ಆರ್ ರಿಯಲಿ ಆಸಮ್ ಆ್ಯಕ್ಚುಲಿ. ಸೊ ಅಂದ್ರೆ ಮ್ಯಾಮ್ ಈ ಥರ ಚೇಂಜಸ್ ಮಾಡಿರಿ ನೀವು. ಈಗ GS ಒಳಗೆ ಒಬ್ರು ಹೇಳಾರ ಮ್ಯಾಮ್ ಆ್ಯಡ್ ಕರೆಂಟ್ ಅಫೇರ್ಸ್. ಸೊ ಈ ಟೈಪ್ ನೀವು ಬಿಕಾಸ್ ಯು ಆರ್ ಸ್ಟೂಡೆಂಟ್ ಆ್ಯಂಡ್ ಐ ಆಮ್ ಟೀಚರ್. ಸೊ ನಾವು ಎಕ್ಸಾಮ್ ಬರೆಯೋದಿಲ್ಲ, ನೀವು ಎಕ್ಸಾಮ್ ಬರೀತಿರ್ತೀರಿ, ನೀವು ಪ್ರಿಪೇರ್ ಆಗ್ತಿರ್ತೀರಿ. ಸೊ ನಿಮಗೆ ಎಕ್ಸಾಕ್ಟ್ಲಿ ಏನು ಬೇಕು ಏನು ಬೇಡ, ಯಾವ್ದು ಸಫಿಷಿಯಂಟ್ ಐತಿ ಯಾವ್ದು ಇನ್ಸಫಿಷಿಯಂಟ್ ಐತಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತೈತಿ. ಸೊ ಐ ಅರ್ಜ್ ಯು ಟು ಟೇಕ್ ದಿಸ್ ಫೀಡ್ಬ್ಯಾಕ್ ವಾಟ್ ಎವರ್ ದ ಗೂಗಲ್ ಫಾರ್ಮ್ ಕ್ವಶನ್ ಐತಲ್ಲ ವೆರಿ ಸೀರಿಯಸ್ಲಿ. ರ್ಯಾಂಡಮಾಗಿ ಏನೋ ಒಂದು ರೇಟಿಂಗ್ ಕೊಡೋದು, ಏನೋ ಒಂದು ಟೈಪ್ ಮಾಡೋದು ಮಾಡಬೇಡ್ರಿ. ಇಟ್ ಈಸ್ ಯುವರ್ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಇಟ್ ಈಸ್ ಮೈ ವೇಸ್ಟ್ ಆಫ್ ಟೈಮ್ ಬಿಕಾಸ್ ಐ ಆಮ್ ಡೂಯಿಂಗ್ ಅ ವೆರಿ ಗುಡ್ ಅನಾಲಿಸಿಸ್ ಆಫ್ ವಾಟ್ ಎವರ್ ದ ಫೀಡ್ಬ್ಯಾಕ್ ಯು ಗಿವ್ ಆ್ಯಂಡ್ ದೆನ್ ವಿ ವಿಲ್ ವರ್ಕ್ ಆನ್ ಇಟ್. ಸೊ ನೀವು ಎಷ್ಟೋ ಜನ ನಮ್ಮದು ಕೋರ್ಸು ಲೈಕ್ 3 years ಅಗೋನು ಜಾಯ್ನ್ ಆಗಿದ್ರಿ. ಸೊ ಆವಾಗ ನೀವು ಲೈಕ್ ಲೇಡೀಸ್ ಜಾಯ್ನ್ ಆದವರು ಲೈಕ್ ಮದುವೆಯಾಗಿ ಕಂಟಿನ್ಯೂ ಮಾಡಿರೋದಿಲ್ಲ ಕೋರ್ಸು, ಆಮೇಲೆ ನೀವು ಜಾಬ್ ಜಾಯ್ನ್ ಆಗಿ ಕಂಟಿನ್ಯೂ ಮಾಡಿರೋದಿಲ್ಲ. ಬಟ್ ಈಗ ಮತ್ತೆ ನೀವು ಜಾಯ್ನ್ ಆದಮೇಲೆ ನಿಮಗದು ಚೇಂಜಸ್ ಗೊತ್ತಾಗ್ತೈತಿ, ಲೈಕ್ ನಾವೇನು ಇಂಪ್ರೂವ್ ಮಾಡಿವತ್ತಂತ. ಸೊ ಇಟ್ ಈಸ್ ಕಂಟಿನ್ಯೂಸ್ ಪ್ರಾಸೆಸ್. ವಿ ಆರ್ ಇಂಪ್ರೂವಿಂಗ್ ಅವರ್ ಕೋರ್ಸಸ್ ಕಂಟಿನ್ಯೂಸ್ಲಿ, ನಥಿಂಗ್ ಈಸ್ ಸ್ಟ್ಯಾಟಿಕ್. ಸೊ ಕ್ವಶನ್ ಪೇಪರ್ಸ್ ಅನ್ನೋದು ಮೊದಲು ಇರಲಿಲ್ಲ ನಮ್ಮ ಕೋರ್ಸ್ ಒಳಗೆ, ಆ ಕ್ವಶನ್ ಪೇಪರ್ಸ್ ಆ್ಯಡ್ ಮಾಡಿದ್ವಿ. ರ್ಯಾಂಕ್ ಬೂಸ್ಟರ್ ಕೋರ್ಸ್ ಅನ್ನೋದು ಇರಲಿಲ್ಲ ಮೊದಲು, ಸೊ ಲೈಕ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಓನ್ಲಿ, ಅದನ್ನು ಆ್ಯಡ್ ಮಾಡಿದ್ವಿ. ನೋಟ್ಸ್ ಅನ್ನೋದು ರಿಫೈನ್ಡ್ ಇರಲಿಲ್ಲ, ಅವನ್ನೆಲ್ಲ ಅಪ್ಡೇಟ್ ಮಾಡಿದ್ವಿ. ಸಮ್ ಸಬ್ಜೆಕ್ಟ್ಸ್ ವೀಡಿಯೋ ಲೆಕ್ಚರ್ಸ್ ನಾವು ರೆಕಾರ್ಡ್ ಮಾಡಿ ಅದನ್ನು ಅಪ್ಡೇಟ್ ಮಾಡಕತ್ತೀವಿ. ಸೊ ಇಟ್ ಈಸ್ ಕಂಟಿನ್ಯೂಸ್. ಬಟ್ ಇದೇನಾಯ್ತಲ್ಲ ದ್ಯಾಟ್ ಐ ಆಮ್ ಡೂಯಿಂಗ್ ಕನ್ಸಿಡರಿಂಗ್ ಲೈಕ್ ವಾಟ್ ಈಸ್ ಗುಡ್ ಫಾರ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ವಾಟ್ ಈಸ್ ಗುಡ್ ಫಾರ್ ಯು. ಈಗೇನು ಅಪ್ಡೇಟ್ ಬೇಕಲ್ಲ ಐ ವಾಂಟ್ ಇಟ್ ಫ್ರಮ್ ಯುವರ್ ಎಂಡ್. ಸೊ ಐ ಸೀರಿಯಸ್ಲಿ ವಾಂಟ್ ಯು ಟು ಶೇರ್ ದ ಫೀಡ್ಬ್ಯಾಕ್ like what you feel. It's not like I'm telling you like okay share good feedback only, nothing like that. ಸೊ ನಿಮಗೆ ಏನು ಅನಿಸ್ತೈತಲ್ಲ ನಮ್ಮದು ಕೋರ್ಸ್ ಬಗ್ಗೆ ಮತ್ತು ಜಾಯ್ನ್ ಆದ್ರೆ ಅಷ್ಟೇ ಫೀಡ್ಬ್ಯಾಕ್ ಕೊಡ್ರಿ. ಸೊ ನೀಟಾಗಿ ಫೀಡ್ಬ್ಯಾಕ್ ಕೊಡ್ರಿ, ಅದನ್ನು ನಾವು ಡೆಫಿನೆಟ್ಲಿ ಇಂಪ್ಲಿಮೆಂಟ್ ಮಾಡಿ ವಿ ವಿಲ್ ಕೀಪ್ ಇಂಪ್ರೂವೈಸಿಂಗ್ ಅವರ್ ಕೋರ್ಸ್. ಸೊ ಆ ಫೀಡ್ಬ್ಯಾಕ್ ಶೀಟ್ ಎಲ್ಲಿ ಸಿಗ್ತೈತ್ರಿ ಅಂದ್ರೆ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಒಳಗೈತಿ ಲಿಂಕು, ಗೂಗಲ್ ಫಾರ್ಮ್ ಲಿಂಕು, ಆಸ್ ವೆಲ್ ಆಸ್ ಇನ್ ಅವರ್ ಟೆಲಿಗ್ರಾಮ್ ಚಾನಲ್, ಆಸ್ ವೆಲ್ ಆಸ್ ಇಟ್ ವಿಲ್ ಬಿ ಆನ್ ಮೈ ವಾಟ್ಸಪ್ ಸ್ಟೇಟಸ್. ಓಕೆ, ಸೊ ಇವನ್ ಫಾಲೋ ಮಾಡಿರಿ, ಪ್ಲೀಸ್ ಫಿಲ್ ದ ಗೂಗಲ್ ಫಾರ್ಮ್. ಓಕೆ, ದೆನ್ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಕೊಡ್ಬೇಕಂದ್ರೆ, ಸೊ ಈಗ BWSSB ಎಕ್ಸಾಮ್ ಐತಿ ವಿದಿನ್ 10 days. ಆಮೇಲೇನು ಅದರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಇರ್ತಾವೆ. ಸೊ ಅದ್ರ ಸಂಬಂಧ ಜಸ್ಟ್ ಒಂದು ಫೇಸ್ ಟು ಫೇಸ್ ಡಿಸ್ಕಷನ್ ಸಂಬಂಧ ಒಂದು ಗೂಗಲ್ ಮೀಟ್ ನಾನು ಅರೇಂಜ್ ಮಾಡಕತ್ತೀನಿ. ಸೊ ದಿಸ್ ವಿಲ್ ಬಿ ಆನ್ ಸ್ಯಾಟರ್ಡೇ, ಕಮಿಂಗ್ ಸ್ಯಾಟರ್ಡೇ, ದ್ಯಾಟ್ ಈಸ್ 27th June ಮಾರ್ನಿಂಗ್ 8 AM ಇರ್ತೈತಿ.
ಸೊ ಬೆಳಗ್ಗೆ ಇರತಿ, ಸೊ ಮ್ಯಾಮ್ ಆಗೋದಿಲ್ಲ ರೀ ಅನ್ನೋಕೆ ಹೋಗ್ಬೇಡ್ರಿ, ಬಿಕಾಸ್ ಯು ಆರ್ ಆಸ್ಪಿರೆಂಟ್ಸ್. ಸೊ ಬೆಳಗ್ಗೆ 4ಕ್ಕೆ ಎದ್ದು ಓದ್ತಿರ್ತೀರಿ. ಐ ನೋ ಆಲ್ ದ ಸ್ಟೋರೀಸ್. ನೀವು ನನಗೆ ರ್ಯಾಂಡಮ್ ಟೈಮ್ ಒಳಗೂ ಮೆಸೇಜ್ ಮಾಡ್ತಿರ್ತೀರಿ, ಮಿಡ್ ನೈಟು, ಅರ್ಲಿ ಮಾರ್ನಿಂಗು. ಐ ಟ್ರೈ ರೆಸ್ಪಾಂಡಿಂಗ್. ಸೊ ಅದರ ಸಂಬಂಧ ಕಮಿಂಗ್ ಸ್ಯಾಟರ್ಡೇ ಮಾರ್ನಿಂಗ್ 8 AM ಒಂದು ಗೂಗಲ್ ಮೀಟ್ ಅನ್ನೋದು ಇರತ್ತೆ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದ್ಯಾಟ್. ಓಕೆ, ಲೈಕ್ ನೀವು ಯಾವ್ಯಾವ ಸಬ್ಜೆಕ್ಟ್ಸ್ ಓದಿರಿ, ಏನು ನಿಮಗೆ ಮತ್ತು ಸ್ಟ್ರಾಟಜಿ ಡಿಸ್ಕಷನ್ ಬೇಕು, ಪರ್ಸ್ನಲೈಸ್ಡ್ ಏನು ಡಿಸ್ಕಷನ್ ಬೇಕು, ವಿ ಕ್ಯಾನ್ ಡೂ ಆಲ್ ದ್ಯಾಟ್ ಇನ್ ದಟ್ ಗೂಗಲ್ ಮೀಟ್. ಸೊ ನೀವು ನಾನು ಡಿಸ್ಕಸ್ ಮಾಡೋದಿಂತ್ರ ಮತ್ತು ಯಾರು ಆ ಮೀಟಿಗೆ ಜಾಯ್ನ್ ಆಗಿರ್ತಾರಲ್ಲ ಅವ್ರಿಗೂ ಹೆಲ್ಪ್ಫುಲ್ ಆಕೈತಿ. ಆಮೇಲೆ ರಿಮೆಂಬರ್, ದಿಸ್ ಗೂಗಲ್ ಮೀಟ್ ಈಸ್ ಫಾರ್ ಅವರ್ ಸ್ಯಾಂಡ್ ಪಾಯಿಂಟ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಫ್ಯೂಚರ್ ಸ್ಯಾಂಡ್ ಪಾಯಿಂಟ್ ಸ್ಟೂಡೆಂಟ್ಸ್. ಇಟ್ಸ್ ಫಾರ್ ಎವ್ರಿ ಒನ್. ಓಕೆ, ರಿಮೆಂಬರ್, ಇದು ಬರೀ ನಮ್ಮ ಕೋರ್ಸ್ ಜಾಯ್ನ್ ಆದವ್ರಿಗೆ ಅಷ್ಟೇ ಆತಲ್ಲ, ಇಟ್ ಈಸ್ ಫಾರ್ ಫ್ಯೂಚರ್ ಸ್ಯಾಂಡ್ ಪಾಯಿಂಟ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಪ್ರೆಸೆಂಟ್ ಸ್ಯಾಂಡ್ ಪಾಯಿಂಟ್ ಸ್ಟೂಡೆಂಟ್ಸ್. ಸೊ ಇದನ್ನೊಂದು ನಾನು ಇನ್ಫಾರ್ಮೇಷನ್ ಕೊಡಾಕಿದ್ನಿ. ಆಮೇಲೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಂದ್ರೆ, ಈಗ ನೀವು ನಮ್ಮದು ಕೋರ್ಸ್ ಜಾಯ್ನ್ ಆಗ್ತಿರ್ತೀರಲ್ಲ, ಸೊ ಅವರ್ ಕೋರ್ಸ್ ಕಮ್ಸ್ ವಿತ್ ವ್ಯಾಲಿಡಿಟೀಸ್ ಲೈಕ್ 2 months, 3 months, 6 months, 1 year, ಲೈಫ್ ಟೈಮ್ ಲೈಕ್ ದಟ್. ಸೊ ನೀವು ಕ್ವಶನ್ ಕೇಳ್ಬೋದು, ಮ್ಯಾಮ್ ನಮಗೆ ಲೈಫ್ ಟೈಮ್ ಯಾಕೆ ಕೊಡೋದಿಲ್ಲ ನೀವು ಅಂತಂದು. ಸೊ ಆಬ್ವಿಯಸ್ಲಿ ದ ಮೋರ್ ಸರ್ವಿಸ್ ಯು ನೀಡ್, ದ ಹೈಯರ್ ಫೀಸ್ ಯು ಹ್ಯಾವ್ ಟು ಪೇ. ಇಸಂಟ್ ಇಟ್? ಇಟ್ ಈಸ್ ಟ್ರೂ ಎವ್ರಿವೇರ್. ಸೊ ನಿಮ್ಗೆ ಒಂದು ಏನೋ ಒಂದು ಪರ್ಚೇಸ್ ಮಾಡಿದ್ರು ನೀವು ಅದು ಲಾಂಗ್ ಟರ್ಮ್ ಬೇಕಂದ್ರೆ ಆಬ್ವಿಯಸ್ಲಿ ಯು ವಿಲ್ ಬ್ರ್ಯಾಂಡೆಡ್ ಆ್ಯಂಡ್ ಆಲ್ ಯು ವಿಲ್ ಪೇ ಮೋರ್. ಅದು ಲೋಕಲ್ ಅಂದ್ರೆ ಯು ವಿಲ್ ಪೇ ಲೆಸ್, ಸಮಥಿಂಗ್ ಲೈಕ್ ದ್ಯಾಟ್. ಸೊ ವಾಟ್ ಎವರ್ ಫೆಸಿಲಿಟಿ ಯು ವಾಂಟ್ ಯು ವಿಲ್ ಬಿ ಪೇಯಿಂಗ್ ಅಕಾರ್ಡಿಂಗ್ಲಿ. ಸೊ ಅದ್ರ ಸಂಬಂಧ ಬರ್ಡನ್ ಆಗಬಾರ್ದಂತ ಸ್ಟೂಡೆಂಟ್ಸಿಗೆ ನಾವು 2 months, 3 months, ಒಬ್ಬೊಬ್ರು ಹೇಳ್ತಾರೆ ಮ್ಯಾಮ್ ನಂಗೆ ಲೈಫ್ ಟೈಮ್ ಬೇಡ, ನನಗೊಂದು 6 months ಅಂದ್ರೆ ಕೋರ್ಸ್ ಸಾಕು, ಬಿಕಾಸ್ ಐ ಆಮ್ ಏಬಲ್ ಟು ಪೇ ಓನ್ಲಿ ದಿಸ್ ಮಚ್ ಫೀಸ್, ನಾಟ್ ಮೋರ್ ದ್ಯಾನ್ ದ್ಯಾಟ್. ಓಕೆ ಫಾರ್ ಯು. ಒಬ್ಬೊಬ್ರು ಏನು ಹೇಳ್ತಾರೆ, ಮ್ಯಾಮ್ ನಾನು ಬೇರೆ ಕಡೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಲ್ರೆಡಿ ಜಾಯ್ನ್ ಆಗಿದ್ದೀನಿ, ನನಗೆ ರಿವಿಷನ್ ಕಷ್ಟ ಬೇಕು. ಓಕೆ, ಸೊ ದ್ಯಾಟ್ ಈಸ್ ಆಲ್ಸೋ ಅವೈಲೇಬಲ್ at very reasonable price. Our course starts from just 250 to 300 rupees per subject. I am telling you, 250 to 300 rupees per subject. So ಆ 300 rupees ಒಳಗೆ ನಿಮಗೆ ಆ ಸಬ್ಜೆಕ್ಟ್ ವಿಡಿಯೋ ಲೆಕ್ಚರ್ ಸಿಗ್ತೈತಿ, ನೋಟ್ಸ್ ಸಿಗ್ತೈತಿ, ಟೆಸ್ಟ್ ಸೀರೀಸ್ ಸಿಗ್ತೈತಿ, ಆ ಸಬ್ಜೆಕ್ಟದು ಚಾಪ್ಟರ್ ವೈಸ್ ಫುಲ್ ಲೆಂತ್ ಆಸ್ ವೆಲ್ ಆಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಸಿಗ್ತಾವು. ಆಮೇಲೆ ಮೈ ಮೆಂಟರ್ಶಿಪ್ ಆ್ಯಂಡ್ ಗೈಡೆನ್ಸ್ ಐ ಡಿಸ್ಕಸ್ ಡೈರೆಕ್ಟ್ಲಿ ವಿತ್ ಯು. ಸೊ ನೀವು ನಮ್ಮ ಕೋರ್ಸ್ ಜಾಯ್ನ್ ಆದ್ರೆ ಗೊತ್ತಾಗಿರ್ಬೇಕು ನಿಮಗೆ. ಸೊ ಐ ಮೈಸೆಲ್ಫ್ ಡಿಸ್ಕಸ್ ವಿತ್ ಯು ಡೈರೆಕ್ಟ್ಲಿ ಓವರ್ ಕಾಲ್ ಆನ್ ದ ಪ್ರಿಪರೇಷನ್ ಸ್ಟ್ರಾಟಜಿ ಆ್ಯಂಡ್ ಗೈಡೆನ್ಸ್. ಸೊ ಇಷ್ಟೆಲ್ಲನೂ ಯು ವಿಲ್ ಬಿ ಗೆಟಿಂಗ್ ಇನ್ ಜಸ್ಟ್ 300 rupees ಪರ್ ಸಬ್ಜೆಕ್ಟ್. ಇಟ್ ಈಸ್ ನಾಟ್ ಇವನ್ ಲೈಕ್ ಯು ವಿಲ್ ಗೆಟ್ ಅ ಬುಕ್ ಫಾರ್ 300 rupees ಫಾರ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಸೊ ಅಷ್ಟೊಂದು ರೀಸನೇಬಲ್ ಐತದು. ನಮ್ಮದು ಕೋರ್ಸದ್ದು ಸ್ಟಾರ್ಟಿಂಗ್ ಪ್ರೈಸ್ ಹೇಳಿದ್ದು ನಾನು. ಅದು ಮುಂದೆ ಹೋದಂಗೆ ಲೈಫ್ ಟೈಮ್ ವ್ಯಾಲಿಡಿಟಿಗೆ ಹೋದಂಗೆ ಆಬ್ವಿಯಸ್ಲಿ ಯು ನೀಡ್ ಟು ಪೇ ಮೋರ್, ಬಿಕಾಸ್ ವಿ ಆರ್ ಗಿವಿಂಗ್ ಮೋರ್. You are not just getting the video lectures, notes, test series. You are getting even general studies course for free, and you are also getting the rank booster course. So rank booster course ಒಳಗೆ ನಿಮಗೆ 15 subjects 10,000 questions ಅದಾವು. ಸೊ ಅವನು ಕೊಡ್ತೀವಿ ನಾವು. ಸೊ ಅದಕ್ಕೆ ಹೇಳೀನಿ, ನೀವು ಫೀಸ್ ಎಷ್ಟು ಪೇ ಮಾಡ್ತೀರಲ್ಲ ಅದರದ್ದು ಪ್ರಕಾರ ಯುವರ್ ಕೋರ್ಸ್ ವಿಲ್ ಬಿ ಲೈಕ್ ದ ವಾಟ್ ಎವರ್ ಯು ಗೆಟ್ ದಟ್ ಗೆಟ್ಸ್ ಇನ್ಕ್ರೀಸ್ಡ್. ಓಕೆ, ಸೊ ಅದರ ಸಂಬಂಧ ಇದು ಲೈಫ್ ಟೈಮ್ ವ್ಯಾಲಿಡಿಟಿ ಡೀಟೇಲ್ಸ್ ಚೆಕ್ ಮಾಡಿರಿ. ನಮ್ದು ಕೋರ್ಸ್ ವೆಬ್ಸೈಟ್ ಇದು ಲಿಂಕ್ ಚೆಕ್ ಮಾಡಿರಿ. ಸೊ ನಿಮ್ಗೆ ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ ಸಿಗ್ತೈತಿ. ಸೊ ಚೆಕ್ ಮಾಡಿರಿ. ಆಮೇಲೆ ಎವ್ರಿಥಿಂಗ್ ಈಸ್ ಟ್ರಾನ್ಸ್ಪರೆಂಟ್. ಸೊ ಅದು ಕೋರ್ಸ್ ನೀವು ಲೈಕ್ ಫಾರ್ ಎಕ್ಸಾಂಪಲ್ ಪ್ಲಸ್ ಕೋರ್ಸ್ ಅದು ಓಪನ್ ಮಾಡಿದ್ರೆ ಅದ್ರೊಳಗೆ ಏನೇನು ಇರುತ್ತೆ ಅನ್ನೋದು ಎಲ್ಲ ವಿಸಿಬಲ್ ಇರುತ್ತೆ. ಜಸ್ಟ್ ಬೈ ಇಟ್. ಸೊ ಈಗಂತೂ ಪ್ರೆಸೆಂಟ್ಲಿ 10% ಡಿಸ್ಕೌಂಟ್ ಐತಿ. ಸೊ ಯು ಕ್ಯಾನ್ ಯೂಸ್ ಅ ಕೂಪನ್ ಕೋಡ್ ಆ್ಯಸ್ SAN.10 ಆ್ಯಂಡ್ ಗೆಟ್ 10% ಡಿಸ್ಕೌಂಟ್ ಆ್ಯಸ್ ವೆಲ್. ಸೊ 300 rupees ಒಳಗೆ ಮತ್ತೆ ನಿಮ್ಗೆ ಡಿಸ್ಕೌಂಟು ಸಿಗ್ತೈತಿ. ಸೊ ನನಗೆ ಅನ್ಸೋ ಪ್ರಕಾರ ಇಡೀ ಕರ್ನಾಟಕ ಒಳಗೆ ಇಷ್ಟೊಂದು ಕ್ವಾಲಿಟಿ ಕೋರ್ಸ್ ವಿತ್ ದಿಸ್ ಪ್ರೈಸಿಂಗ್, ವಿತ್ ದಿಸ್ ವಾಟ್ ಎವರ್ ದ ವಿಡಿಯೋ ಲೆಕ್ಚರ್ಸ್. ಓಕೆ, ಸೊ ನಮ್ಮದು ಟೀಮ್ ಹೆಂಗೈತೆ ಅಂದರೆ ದ ಟೀಚರ್ಸ್ ಆರ್ ಫ್ರಮ್ IITs as well as NITs. I am from NITK Surathkal. The other teacher is from IIT Delhi. So most of the subjects we have taught. So we want our course to be to that level. ಯಾಕಂದ್ರೆ ಒಂದು ಲೆವೆಲ್ ಅನ್ನೋದು ಬೇಕು. ಎಲ್ಲತ್ರೊಳಗೂ ರ್ಯಾಂಡಮ್ ಆಗಿ ಮಾಡಿದ್ರೆ it is of no use. So that's the reason I told you we have got very good results, and we will promise that you will be getting very good results in the coming future as well. So results band mele, that will be the proof. Okay, so this is what I wanted to share. So saying this, all the very best. Again, if you have any questions, you can WhatsApp me on 99160 85858 anytime. All the best for your upcoming BWSSB AE exam as well as preparation for any other exams.